ನಮಸ್ತೆ, ವೆಲ್ಕಮ್ ಟು ಟೇಸ್ಟ್ ಅಂಡ್ ಟೆಲ್. ಇದು ಮಂಗಳವಾರ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಬಂದು ಟೊಮೆಟೊ ತಿಳಿ ಸಾಂಬಾರು. ನಾನು ಮಾಡಿಲ್ಲ, ನಮ್ಮ ನಿಶಿತಾ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ಲು. ಇದನ್ನು ಕ್ಲಿಪ್ಪಿಂಗ್ಸ್ ಏನೂ ತೆಗಿಯೋಕ್ಕಾಗಿಲ್ಲ. ಸ್ವಲ್ಪ ಲಾಸ್ಟಲ್ಲಿ ಮಾತ್ರ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಇದಕ್ಕೆ ಸೈಡ್ ಡಿಶ್ಶು ಸೋಯಾ ಚುಕ್ಕ ಮಾಡ್ಕೊಡೋ ಮಾತು ಕೇಳಿತ್ತು. ಸರಿ, ಅದಕ್ಕೆ ನಾನು ರೆಡಿ ಮಾಡಿಕೊಂಡೆ. ಒಂದು 100 ಗ್ರಾಮ್ ಅಷ್ಟು ಸೋಯಾ ತೊಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಒಂದೆರಡು ಕಟ್ ಮಾಡಿಟ್ಟಿದ್ದೀನಿ, ಟೊಮೆಟೊ ಒಂದು ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಖಾರಕ್ಕೆ ಚಿಲ್ಲಿ ಪೌಡ್ರ್ 1 ಸ್ಪೂನು, 1/4 ಟೀ ಸ್ಪೂನ್ ಅರಿಶಿನ, 1.5 ಸ್ಪೂನು ಧನಿಯಾ ಪೌಡ್ರು, ಹಸಿಮೆಣ್ಸಿಕಾಯಿ ಒಂದೆರಡು ಕಟ್ ಮಾಡಿಟ್ಟಿದ್ದೀನಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೋಯಾ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಸೈಡ್ಗೆ ಇಟ್ಕೊಂಡೆ. ಚುಕ್ಕ ಪೌಡ್ರಿಗೆ ಬಂದು ಸೋಂಪು 1 ಸ್ಪೂನು, ಜೀರಿಗೆ 1 ಸ್ಪೂನು, ಕಾಳುಮೆಣಸು 1 ಸ್ಪೂನು, ಚಕ್ಕೆ ಲವಂಗ ಒಂದು 4 ಏಲಕ್ಕಿ ಒಂದೆರಡು. ಇದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಸೈಡ್ಗೆ ಇಟ್ಕೊಬೇಕು. ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸೋಂಪು 1 ಸ್ಪೂನ್ ಹಾಕ್ಕೊಂಡು, ಆಮೇಲೆ ಈರುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 2 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸೋಯಾ ನೀರೆಲ್ಲ ತೆಗೆದ್ಬಿಟ್ಟು ಹಾಕಿ, ನಾವೇನು ಖಾರಕ್ಕೆ ತಗೊಂಡಿದ್ವೋ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಟ್ಟೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಂದು 5 ನಿಮಿಷ. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಲಿಡ್ ಓಪನ್ ಮಾಡಿ ಸ್ವಲ್ಪ ನೋಡಿದ್ರೆ ನೀರು ಸ್ವಲ್ಪ ಮೇಲಕ್ಕೆ ಬಂದಿರುತ್ತೆ. ಇದು ಡ್ರೈ ಆಗೋಗುತ್ತೆ. ಹಾಗೆ ಬಿಟ್ಟರೆ ಸೋಯಾ ಚುಕ್ಕ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀರೆಲ್ಲ ಡ್ರೈ ಆಗೋಯ್ತು. ಇದು ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ರಸಮ್ ರೈಸ್ಗೆಲ್ಲ ಸೆಟ್ ಆಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ಚಿಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಳಿಸ್ಕೊಂಡ್ರೆ ಟೇಸ್ಟಿಯಾದ ಸೋಯಾ ಚುಕ್ಕ ಮಸಾಲ ರೆಡಿ ಆಗೋಯಿತು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದಾಗಿತ್ತು ಇವತ್ತು ನಮ್ಮನೇಲಿ ಊಟಕ್ಕೆ ಅಡುಗೆ. ಟೊಮೆಟೊ ತಿಳಿ ಸಾಂಬಾರು, ವೈಟ್ ರೈಸ್, ಸೋಯಾ ಚುಕ್ಕ ಮತ್ತು ನಾನು ಸ್ವಲ್ಪ ಕೋಸಂಬರಿ ಮಾಡಿದ್ದೆ, ಗಟ್ಟಿ ಮೊಸರು. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.